ನಮಸ್ತೆ. ನೀನು ಸತ್ತರೆ ಅಳುವವರು ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ನ ಹೆಸರು ನಿಮ್ಮ ಜೀವನದ CEO ಆಗಿರಿ. ನಿಮ್ಮ ಲೈಫಲ್ಲಿ ನೀವು CEO ಆಗಿ ಅಂತ. CEO ಅಂತ ಅಂದರೆ ಒಂದು ಕಂಪ್ನಿಯಲ್ಲಿ ಒಂದು ತುಂಬ ಎತ್ತರಕ್ಕೆ ಇರುವಂತಹ ಪೋಸ್ಟ್, ಒಳ್ಳೆ ಸ್ಯಾಲ್ರಿ ಬರುವಂಥ ಪೋಸ್ಟ್, ಕರೆಕ್ಟಾ? ಸೊ CEO ಎಲ್ಲರ ಕೈಲೂ ಆಗೋಕ್ಕಾಗಲ್ಲ, ಅದಕ್ಕೊಂದು ಕ್ವಾಲಿಟೀಸ್ ಇರುತ್ತೆ. ನಾವು ಯಾವ ಕಂಪ್ನಿಗೆ CEO ಆಗಿಲ್ಲ ಅಂದರೂ ಪರವಾಗಿಲ್ಲ, ನಮ್ಮ ಜೀವನದಲ್ಲಿ ನಾವು CEO ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ CEO ಗುಣ ಏನು ಅನ್ನೋದನ್ನು ನಾವಿಲ್ಲಿ ನೋಡೋಣ. ಏನೇ ಆದರೂ ಕೂಡ ಇದು ನನಗೆ ಸೇರಿದ್ದು, ಏನೇ ಪ್ರಾಬ್ಲಮ್ ಬಂದರೂ ಅದನ್ನು ನಾನೇ ಫೇಸ್ ಮಾಡೋದು, ಇದು ನನ್ನ ಕಂಪ್ನಿ, ಅದು ಮುಳುಗ್ತಿದ್ರೂ ಅದನ್ನು ನಾನು ಎತ್ತುತ್ತೀನಿ ಅಂತ ಅವರ ಕನಸಿಗೆ ಪ್ರೇರಣೆಯನ್ನು ಕೊಟ್ಟು ಅವರ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡುವಂಥ ಒಂದು ಮೈಂಡ್ಸೆಟ್ ಅವರಲ್ಲಿ ಇರುತ್ತಂತೆ. ಆ ಥರದ ಒಂದು CEOಗಳು ನಾವಾಗಬೇಕು. ಅದಕ್ಕೆ ಇವ್ರು ಏನು ಹೇಳ್ತಿದ್ದಾರೆ ಅಂದರೆ, 60 ವರ್ಷ ಆದಮೇಲೆ ಯಾವುದೋ ಒಂದು ಲಾಟ್ರಿ ಹೊಡೆಯುತ್ತೆ, ಏನೋ ಗೆದ್ದುಬಿಡ್ತೀವಿ, ಸಡನ್ನಾಗಿ ಏನೋ ಆಗಿಬಿಡುತ್ತೆ ಅನ್ನೋ ಒಂದು ಆಗದೆ ಗೊತ್ತಿಲ್ಲದೆ ಇರೋದನ್ನು ನಂಬಿಕೊಂಡು ನಮ್ಮ ಭವಿಷ್ಯನ ಚಾನ್ಸ್ ಥರ ತೊಗೊಂಡು ಹೋಗೋದ್ರ ಬದಲು ಭವಿಷ್ಯವನ್ನು ಅಥವಾ ನಮ್ಮ ಜೀವನನ ಆಯ್ಕೆ ಥರ ಬದುಕೋದನ್ನು ಕಲಿಬೇಕು. ಇವರು ಒಂದು ಹೇಳ್ತಾ ಇದ್ದಾರೆ, ನನ್ನ ಸಹೋದರ ಮಾಡಿದ ಒಂದು ಕೆಲಸ ನನಗೆ ನೆನಪಿಗೆ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಅದೇನೆಂದರೆ, ಒಂದು ಕೌಂಟ್ರಲ್ಲಿ ತಟ್ಟೆ ಇಟ್ಟಿದ್ರಂತೆ, ಆ ತಟ್ಟೆನ ಎತ್ಕೋಬೇಕಾದ್ರೆ ತಟ್ಟೆ ಬೀಳ್ತಾ ಇತ್ತಂತೆ. ಇವ್ರು ಸ್ವಲ್ಪ ದೂರದಲ್ಲಿದ್ದರಂತೆ, ಅಂದರೆ ಓಡೋ ಕ್ಯಾಚ್ ಹಿಡಿದ್ರೆ ಸಿಗ್ಬೋದು. ಆದರೆ ಇವ್ರು ಏನು ಮಾಡಿದ್ರು ಅಂದರೆ, ಕಿವಿ ಮತ್ತು ಕಣ್ಣನ್ನು ಮುಚ್ಕೊಂಡ್ಬಿಟ್ಟು ಕಿರ್ಚಿದ್ರಂತೆ, ಆ ತಟ್ಟೆ ಬಿದ್ದು ಹೊಡೆದೋಯ್ತಂತೆ. ಸೊ ನಾವು ಸಾಮಾನ್ಯವಾಗಿ ಮಾಡ್ತೀವಲ್ಲ, ಏನಾದರೂ ಒಂದು ಬೀಳ್ತಿದ್ರೆ ಅಂದ್ಕೊಂಡು ಬಿದ್ದ ಮೇಲೆ ಛೇ ಅಂತೀವಿ. ಇಟ್ಕೊಳ್ಳೋಕ್ಕೋ ಹಿಡಿಯೋಕ್ಕೋ ಏನೋ ಟ್ರೈ ಮಾಡ್ಬೋದು, ಬಟ್ ನಾವು ಮಾಡಲ್ಲ. ಅಂದರೆ ಸಡನ್ನಾಗಿ ನಾವು ಅದನ್ನು ಮಾಡಲ್ಲ, ಸಡನ್ ಆ್ಯಕ್ಷನ್ಸ್ ತೊಗೊಳ್ಳಲ್ಲ. ನಾವು ಬೀಳ್ತಾ ಇದ್ದರೆ ಫಸ್ಟು ನಮಗೆ ಆ ಶಬ್ದ ಕೇಳಿಸ್ಬಾರ್ದು ಅಂತ ಕಣ್ಮುಚ್ಕೋತೀವಿ, ತಟ್ಟೆ ಹೊಡಿಬಾರ್ದು ಅಂತ ಮುಂದಕ್ಕೆ ಹೋಗಲ್ಲ. ಹಾಗೆ ಜೀವನದಲ್ಲೂ ಕೂಡ ಸಮಸ್ಯೆಗಳ ಶಬ್ದಗಳು ನನಗೆ ಕೇಳಬಾರ್ದು, ಸಮಸ್ಯೆ ನನಗೆ ಕಾಣಿಸ್ಬಾರ್ದು ಅಂತ ಕಿವಿ ಕಣ್ಣು ಮುಚ್ಕೊಂಡಿದ್ದೀವಿ. ಹಾಗಂತ ಸಮಸ್ಯೆಗಳನ್ನು ಎದುರಿಸದೇ ಇರೋಕ್ಕಾಗತ್ತಾ? ಸಮಸ್ಯೆ ಬಂದೇ ಬರುತ್ತೆ, ಬಂದಿದೆ ಅಂದಮೇಲೆ ಅದನ್ನು ಎದುರಿಸೋದನ್ನು ಕಲಿಬೇಕೇ ಹೊರತು ಕಣ್ಣು ಮತ್ತು ಕಿವಿನ ಮುಚ್ಕೊಳ್ಳೋದಲ್ಲ ಅನ್ನೋದನ್ನು ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ನಾವು ನಮ್ಮ ಜೀವನದಲ್ಲಿ ಕಾರ್ಯೋನ್ಮುಖರಾಗಬೇಕು ಅಂತ ಅಂದರೆ ಕೆಲವೊಂದು ಕ್ರಮಗಳನ್ನು ತಗೊಳ್ಳೇಬೇಕಾಗತ್ತೆ. ಸೊ ಹೇಗೆ ಕ್ರಮವನ್ನು ತೆಗೆದುಕೊಳ್ಳೋದು? CEO ಅಂದರೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್. ಸೊ ಇವರ ಗುಣ ಹೇಗಿರುತ್ತೆ ಅಂದರೆ, ಆಗಲೇ ಹೇಳ್ದಂಗೆ ಎಲ್ಲ ನನಗೆ ಸೇರಿದ್ದು ಅಂತ ತಗೊಂಡು ಅವರು ಪ್ರಾಬ್ಲಮ್ನ ಸಾಲ್ವ್ ಮಾಡೋದ್ರ ಕಡೆಗೆ ವರ್ಕ್ ಮಾಡ್ತಾರೆ. ಅದೃಷ್ಟ ಲಕ್ಷ್ಮಿ ಒಲಿದು ಬರುತ್ತೆ ಅಂತ ಕಾಯೋದ್ರ ಬದಲು ಅದಕ್ಕೆ ಅವರು ಕ್ರಮ ಕೈಗೊಳ್ತಾರೆ. ಒಂದು ಸಮಸ್ಯೆ ಬಂದಾಗ ಈಗೋನ ಸೈಡಿಗೆ ಬಿಟ್ಟು ಯಾರಿಂದ ಇದನ್ನು ಸಾಲ್ವ್ ಮಾಡೋಕ್ಕಾಗತ್ತೆ ಅಂತ ಹೆಲ್ಪನ್ನು ಕೇಳ್ತಾರೆ. ತೆರೆದ ಮನಸ್ಸಿನಿಂದ ಬರುವಂತಹ ಸಲಹೆಗಳನ್ನು ಸ್ವೀಕರಿಸ್ತಾರೆ. ಒಂದು ಕಂಪ್ನಿ ಮುಳುಗೋ ಟೈಮಲ್ಲಿ, ಕಂಪ್ನಿ ಬಿಸ್ನೆಸ್ ಕಡಿಮೆ ಆಗ್ತಿದೆ ಅನ್ನೋ ಟೈಮಲ್ಲಿ CEOಗಳು ಎಲ್ಲರ ಐಡಿಯಾಸ್ಗಳನ್ನು ಓಪನ್ ಆಗಿ ಸ್ವೀಕರಿಸ್ತಾರೆ. ಇವ್ರು ತೊಗೋಬೇಕು, ಅವ್ರು ತೊಗೋಬೇಕು ಅಂತ ಯೋಚನೆ ಮಾಡಲ್ಲ. ಆ ಥರ CEOಗಳು ಇರಬೇಕು ಆ್ಯಕ್ಚುಲಿ ಕಂಪ್ನಿಯಲ್ಲಿ, ಆವಾಗಲೇ ಒಂದು ಕಂಪ್ನಿ ಗ್ರೋ ಆಗೋದು. ಇದೇ ಥರದ ಮನಸ್ಥಿತಿ ನಾವು ಇಟ್ಕೊಂಡ್ರೆ ನಮ್ಮ ಜೀವನ ಕೂಡ ಗ್ರೋ ಆಗುತ್ತೆ, ಲೈಕ್ ಕಂಪ್ನಿ ಅಂತ ಹೇಳ್ಬೋದು. ಸೊ ಹೇಗೆ ಅಂದರೆ, ನಿಮ್ಗೆ ಯಾವುದೋ ಒಂದು ಸಮಸ್ಯೆ ಬಂದಿದೆ ಅಂದರೆ ಯಾರಾದರೂ ಈ ಸಮಸ್ಯೆಗೆ ಸಹಾಯ ಮಾಡ್ತಾರೆ ಅಂತ ನಿಮಗೆ ಗೊತ್ತಿದ್ದರೆ, ಅಥವಾ ಯಾರಾದರೂ ಈ ಸಮಸ್ಯೆಯನ್ನು ನಿಮಗೆ ಸೊಲ್ಯೂಷನ್ ಕೊಡ್ತಾರೆ, ಸಜೆಷನ್ ಕೊಡ್ತಾರೆ ಅಂತ ನಿಮಗೆ ಅನಿಸಿದ್ರೆ ಆ ವ್ಯಕ್ತಿಗೆ ಈಗಲೇ ಫೋನ್ ಮಾಡಿ. ಯಾವುದೇ ಈಗೋ ಇಟ್ಕೋಬೇಡಿ. ನೀವು ಅಯ್ಯೋ ಅವ್ರನ್ನ ಕೇಳಬೇಕಲ್ಲ ಅಂತ ನಿಮ್ಮ ಈಗೋ ಅಡ್ಡಿ ತೊಗೊಂಬಂದರೆ ನಿಮ್ಮ ಈಗೋನೇ ನಿಮ್ಮ ಕನಸುಗಳನ್ನು ಸಾಯಿಸುತ್ತೆ. ಸೊ ಈ ಸಮಸ್ಯೆಯಿಂದ ಹೊರಗೆ ಬರಬೇಕು ಅಂದರೆ ತೆರೆದ ಮನಸ್ಸಿನಿಂದ ಏನು ಕೇಳಬೇಕು ಅದನ್ನು ಬಾಯಿಬಿಟ್ಟು ಕೇಳಿ, ಏನನ್ನೂ ಹಾಗೆ ಇಟ್ಕೋಬೇಡಿ. CEOಗಳು ಹೇಗೆ ತೆರೆದ ಮನಸ್ಸಿನಿಂದ ಎಲ್ಲ ಸಲಹೆಗಳನ್ನು ತಗೊಂಡು ಕಂಪ್ನಿ ಡೆವಲಪ್ಮೆಂಟ್ಗೆ ವರ್ಕ್ ಮಾಡ್ತಾರೆ, ಬೇರೆಯವರ ಹೆಲ್ಪ್ ತೊಗೊಂಡು ಕಂಪ್ನಿನ ಮತ್ತೆ ಮೇಲೆತ್ತಕ್ಕೆ ಅವರು ವರ್ಕ್ ಮಾಡ್ತಾರೆ, ಅದೇ ಥರ ನಾವು ನಮ್ಮ ಜೀವನದಲ್ಲಿ ನಮ್ಮ ಲೈಫ್ನ ಮೇಲೆ ತೊಗೊಂಬರೋಕ್ಕೆ ಇದೆಲ್ಲ ಮಾಡಬೇಕು. ಅದಕ್ಕೆ ಅವ್ರ ಲೈಫಲ್ಲಿ ನಡೆದಂಥ ಒಂದು ಲೈವ್ ಎಕ್ಸಾಂಪಲ್ ಹೇಳ್ತಾ ಇದ್ದಾರೆ. ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರಂತೆ, ಒಂದು 40 ಅಂದರೆ ವಯಸ್ಸಾಗಿರೋ ಒಬ್ಬ ವ್ಯಕ್ತಿ ಕೂತಿದ್ರಂತೆ. ಒಂದು 45 ನಿಮಿಷ ಜರ್ನಿಯಲ್ಲಿ ಆ ವ್ಯಕ್ತಿ ಕೈ ಅಲ್ಲಾಡಿಸೋದು, ಕಾಲು ಅಲ್ಲಾಡಿಸೋದು, ಟೋಟಲಿ ಎಕ್ಸಸೈಸ್ ಮಾಡ್ತಿದ್ರಂತೆ. ಕತ್ತಿನ ವ್ಯಾಯಾಮ, ಕುತ್ಕೊಳ್ಳೋದು, ಎದ್ದೋಳೋದು, ಈ ಥರದ್ದೆಲ್ಲ ಮಾಡ್ತಿದ್ರಂತೆ ಟ್ರೈನಲ್ಲಿ. ನೋಡೋರೆಲ್ಲ ಏನಪ್ಪ ಇವ್ರು ಹಿಂಗೆಲ್ಲ ಮಾಡ್ತಿದ್ದಾನೆ ಅಂತ ಅಂದ್ಕೊಳ್ತಿದ್ರಂತೆ. ಆದರೆ ಆ ವ್ಯಕ್ತಿ ಆ ಸಮಯನ ಯಾಕೆ ನಾನು ವ್ಯರ್ಥ ಮಾಡಬೇಕು ಅಂತ ಎಕ್ಸಸೈಸ್ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಹೇಳೋದ್ರ ಬದಲು ಎಕ್ಸಸೈಸ್ ಮಾಡೋದಕ್ಕೆ ಅವರೇ ಆ ಟ್ರಾವೆಲ್ ಟೈಮನ್ನೇ
ಎಕ್ಸಸೈಸ್ ಮಾಡೋಕ್ಕೆ ಅಂತ ಉಪಯೋಗಿಸ್ಕೊಂಡಿದ್ರಂತೆ. ಸೊ ಬೇರೆಯವ್ರು ಏನೋ ಹೇಳ್ತಾರೆ ಅಂತ ಯೋಚನೆ ಮಾಡಿದ್ರೆ ಅದಕ್ಕಿಂತ ದೊಡ್ಡ ಮೂರ್ಖತನ ಇನ್ನೊಂದಿಲ್ಲ. ನಿಮಗೆ ಏನು ಸರಿ ಅನಿಸುತ್ತೆ, ಅದ್ರ ಹಿಂದೆ ಒಳ್ಳೆ ಉದ್ದೇಶ ಇದ್ದು ನೀವು ಮಾಡ್ತಾ ಇರೋದು ಕರೆಕ್ಟ್ ಅಂತ ಅನಿಸಿದ್ರೆ ಅದನ್ನು ಮಾಡೋಕ್ಕೆ ಯಾರು ಏನು ಅಂದ್ಕೊಂಡ್ರೆ ನಿಮಗೇನು ಅಂತ ಕೇಳ್ತಾ ಇದ್ದಾರೆ. CEO ಹೀಗೆ ಯೋಚನೆ ಮಾಡ್ತಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ನಾವು ನಮ್ಮ ಜೀವನದಲ್ಲಿ CEO ಆಗೋದ್ರಿಂದ ಪ್ರಪಂಚವನ್ನು ನಾವು ಕಾಣೋ ದೃಷ್ಟಿ ಬದಲಾಗುತ್ತೆ. ನಾವು ಎಲ್ಲರ ಜೊತೆ ಪ್ರಯಾಣ ಮಾಡೋದ್ರ ಬದಲು ಅಲೆಗಳು ಬಂದಿರೋ ಕಡೆನೇ ಹೋಗೋದು, ಅಲೆಗಳು ಬರೋ ಕಡೆನೇ ಹೆಂಗೆ ಕರ್ಕೊಂಡೋಗುತ್ತೆ ಹಾಗೆ ಹೋಗೋದ್ರ ಬದಲು ನಮ್ಮ ದಿಕ್ಕನ್ನು ನಾವೇ ಬದಲಾಯಿಸ್ಕೊಂಡು ದಿಕ್ಕನ್ನು ನಾವೇ ಮುನ್ನಡೆಸ್ಕೊಂಡು ಹೋಗುವಂಥ ಹಡಗಿನ ನಾಯಕರು ನೀವಾಗಿರಬೇಕು. ಸೊ ಹಡಗು ನಿಮ್ಮ ಜೀವನ ಆದರೆ ಆ ನಾಯಕರು ನೀವಾಗಬೇಕು. ನೀವು ನಿಜವಾಗ್ಲೂ CEOಗಳಾಗಿದ್ದರೆ ಹೊರಗಡೆ ಶಬ್ದಗಳು, ಸಮಸ್ಯೆ ಅನ್ನೋ ಶಬ್ದಗಳು ಬಂದರೂ ಕೂಡ ಅದನ್ನು ಯಾವ ಥರ ಸಾಲ್ವ್ ಮಾಡಬೇಕು ಅಂತ ಯೋಚನೆ ಮಾಡ್ತೀರಾ, ಅದಕ್ಕೆ ಬೇಕಾಗಿರೋ ಪಾಸಿಬಿಲಿಟೀಸ್ನ ಹುಡುಕ್ತೀರಾ ಹೊರತು ಎಲ್ಲೂ ಕೂಡ ಅಯ್ಯೋ ಪ್ರಾಬ್ಲಮ್ ಬಂತು ಅಂತ ಕಣ್ಣು ಕಿವಿ ಮುಚ್ಕೊಳ್ಳಲ್ಲ. ಹಾಗಾಗಿ ನಿಮ್ಮ ಜೀವನದಲ್ಲೂ ಕೂಡ ನೀವು CEOಗಳಾಗಿರಿ. ಸೊ ಜೀವನ ಅನ್ನೋದು ಒಂದು ವೀರ ಕಥೆಗಳ ನಾಟಕ ರಂಗ ಅಂತ ಹೇಳ್ತಾ ಇದ್ದಾರೆ. ಪ್ರಪಂಚ ಅನ್ನೋದು ವೀರ ಕಥೆಗಳ ನಾಟಕ ರಂಗ ಅಂತ. ಅಂದರೆ ಇಲ್ಲಿ ಯಾರು ಹೆಸರು ಮಾಡ್ತಾರೆ, ಯಾರು ಸಾಧನೆ ಮಾಡ್ತಾರೆ, ಯಾರು ಯಶಸ್ವಿ ಆಗ್ತಾರೆ ಅಂದರೆ ಯಾರಲ್ಲಿ ವೀರತನ ಇರುತ್ತೆ, ಯಾರಲ್ಲಿ ಧೈರ್ಯ ಇರುತ್ತೆ ಅವ್ರು ಮಾತ್ರನೇ ಈ ಪ್ರಪಂಚದಲ್ಲಿ ಹೆಸರನ್ನ ಉಳಿಸೋಕ್ಕೆ ಸಾಧ್ಯ. ಹಾಗಾಗಿ ಈ ವೀರ ಕಥೆಗಳಲ್ಲಿ ನಿಮ್ಮದು ಕೂಡ ಒಂದು ಕತೆ ಆಗಬೇಕು ಅಂತ ಇದ್ದರೆ ಧೈರ್ಯವಾಗಿ ನಾವು ಫ್ಯಾಕ್ಟನ್ನು ಆಕ್ಸೆಪ್ಟ್ ಮಾಡಬೇಕು. ಯಾಕೆ ಹೀಗಾಯಿತು ಅಂತ ಯೋಚನೆ ಮಾಡೋದ್ರ ಬದಲು ಆಗಿದೆ ನೆಕ್ಸ್ಟ್ ಏನು ಮಾಡಬೇಕು ಅದನ್ನು ಒಪ್ಕೊಂಡು ಅದನ್ನು ತಿದ್ಕೊಂಡು ಮತ್ತೆ ಅಪ್ಗ್ರೇಡ್ ಹಾಕ್ಕೊಂಡು CEO ಆಗಿ ಕಂಪ್ನಿ ಡೆವಲಪ್ ಮಾಡೋದ್ರ ಕಡೆಗೆ, ನಮ್ಮ ಜೀವನದ ಡೆವಲಪ್ಮೆಂಟ್ ಕಡೆಗೆ ನಾವು ಯೋಚನೆ ಮಾಡಬೇಕು. ಸೊ ಇವತ್ತಿಂದ ನೀವು ನಿಮ್ಮ ಲೈಫಿಗೆ CEOಗಳಾಗಿ. ಥ್ಯಾಂಕ್ ಯು.